ಅಭಿಮಾನಿಗಳಿಗೆ ಒಂದು ದೊಡ್ಡ ಶಾಕ್ ಇದು. ಬೆಂಗಳೂರಿನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಸದಿರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಐಪಿಎಲ್ ಕ್ರಿಕೆಟ್ ಮ್ಯಾಚ್ಗಳು ಬೆಂಗಳೂರಿನಿಂದಲೇ ಔಟ್. ಕರ್ನಾಟಕದ ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್ ಇದು. ಐಪಿಎಲ್ ಕ್ರಿಕೆಟ್ ಮ್ಯಾಚ್ಗಳು ಬೆಂಗಳೂರಿನಿಂದಲೇ ಔಟ್ ಆಗಿದೆ. ಬೆಂಗಳೂರಿನಲ್ಲಿ ಯಾವ ಪಂದ್ಯ ಕೂಡ ನಡೆಯೋದಿಲ್ಲ. ಕಾಲ್ತುಳಿತದ ಘಟನೆ ಕಾರಣಕ್ಕೆ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮ್ಯಾಚ್ ಇಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನು ಮುಂದೆ ಐಪಿಎಲ್ ಪಂದ್ಯಗಳು ನಡೆಯಲ್ಲ. 2026ರ ಐಪಿಎಲ್ ಪಂದ್ಯಗಳನ್ನ ಬೆಂಗಳೂರಿನಲ್ಲಿ ನಡೆಸದೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. 2026ರ ಐಪಿಎಲ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಿದ್ದ ಪಂದ್ಯವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಕೆಎಸ್ಸಿಎ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನ ಕೊಡಲಾಗಿದೆ. ಬಿಸಿಸಿಐ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದೆ. ಬಿಸಿಸಿಐ ಜೊತೆ ಮಾತುಕತೆಗೆ ಕೆಎಸ್ಸಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಮುಂದಿನ ವರ್ಷ ನಡೆಯೋ ಐಪಿಎಲ್ ಮ್ಯಾಚ್ ಯಾವುದೂ ಕೂಡ ಬೆಂಗಳೂರಿನಲ್ಲಿ ಸೈನ್ ಆಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದ ಮ್ಯಾಚ್ಗಳನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಕಾರಣ, ಕಳೆದ ಬಾರಿಯ ಪಂದ್ಯವನ್ನ ಆರ್ಸಿಬಿ ಗೆದ್ದು ಬೀಗಿತ್ತು. ಅದರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತ ಕಾಲ್ತುಳಿತ, ಸಾವು ನೋವು. ಇದಾದ ನಂತರ ಐಪಿಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಸದೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಾರಣ, ಕಾಲ್ತುಳಿತದ ಘಟನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಕಳೆದ ಬಾರಿ ಆರ್ಸಿಬಿ ಪಂದ್ಯವನ್ನ ಗೆದ್ದಾಗ, ಆರ್ಸಿಬಿ ಕಪ್ ಎತ್ತಿ ಹಿಡಿದಾಗ ಒಂದು ಸಂಭ್ರಮ ಅಂತೂ ಆರ್ಸಿಬಿ ಅಭಿಮಾನಿಗಳಲ್ಲಿತ್ತು. ಆ ಸಂಭ್ರಮವನ್ನ ಎಂಜಾಯ್ ಮಾಡೋದಕ್ಕೋಗಿ ಆದಂತ ಸಾವು ನೋವು ನಾವು ನೋಡೇ ಇದ್ದೀವಿ. ಆದ್ರೆ ಪಂದ್ಯವನ್ನೇ ಕ್ಯಾನ್ಸಲ್ ಮಾಡ್ತಾರೆ ಬೆಂಗಳೂರಿನಲ್ಲಿ ನಡೆಯೋ ಪಂದ್ಯ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಇದು ಫೈನಲ್ ಆಯ್ತು, ಯಾವ ಪಂದ್ಯವೂ ನಡೆಯಲ್ಲ ಐಪಿಎಲ್ ಪಂದ್ಯ. ಶ್ವೇತಾ, ಈ ಹಿಂದೆ ಕೂಡ ಈಗ ಮೊನ್ನೆ ಅಷ್ಟು ನಡೆದಂತಹ ಮಹಿಳಾ ವಿಶ್ವಕಪ್ ಪಂದ್ಯಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯಬೇಕಾಗಿತ್ತು. ಆದ್ರೆ ಭದ್ರತೆ ಮತ್ತೆ ಸುರಕ್ಷತಾ ಕಾರಣನ ನೀಡಿ ಬಿಸಿಸಿಐ ಎಲ್ಲ ಪಂದ್ಯಗಳನ್ನು ಕೂಡ ನವಿ ಮುಂಬೈಗೆ ಸ್ಥಳಾಂತರ ಮಾಡಿರುವುದು ನಮ್ಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಇದೀಗ 2026ರ ಐಪಿಎಲ್ ಪಂದ್ಯಾವಳಿಗಳನ್ನ ಎಲ್ಲೆಲ್ಲಿ ನಡೆಸಬೇಕು ಅಂತ ಹೇಳಿ ಈಗಾಗಲೇ ಬಿಸಿಸಿಐ ಸೇರಿದಂತೆ ಕ್ರಿಕೆಟ್ ಮಂಡಳಿ ಎಲ್ಲಾ ಸ್ಥಳಗಳನ್ನು ಕೂಡ ಗುರುತು ಮಾಡುವಂತಹ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಯಾವುದೇ ರೀತಿಯಾದಂತಹ ಪಂದ್ಯಾವಳಿಗಳನ್ನ ನಡೆಸಬಾರ್ದು ಅನ್ನೋ ಒಂದು ನಿರ್ಧಾರ ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಏನು ಆರ್ಸಿಬಿಯ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಿಂದಾಗಿ ಸಾಕಷ್ಟು ಸಾವು ನೋವುಗಳಾಗಿದ್ದು, ಹೀಗಾಗಿ ಈ ಸ್ಟೇಡಿಯಂನಲ್ಲಿ ಅಸುರಕ್ಷಿತ ಅನ್ನೋದು ಕೂಡ ಈಗ ಬಿಸಿಸಿಐ ತೀರ್ಮಾನ ಮಾಡಿಕೊಂಡಿದೆ. ಹೀಗಾಗಿ ಇಲ್ಲಿ ಮುಂಬರುವಂತಹ ಐಪಿಎಲ್ ಪಂದ್ಯಗಳನ್ನ ಯಾವುದೂ ಕೂಡ ನಡೆಸಬಾರ್ದು, ಅಕ್ಕಪಕ್ಕದ ರಾಜ್ಯಗಳಿಗೆ ಆರ್ಸಿಬಿ ಪಂದ್ಯಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನೋದನ್ನ ಈಗ ಬಿಸಿಸಿಐ ತೆಗೆದುಕೊಂಡಿರುವಂತಹ ನಿರ್ಧಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ನಲ್ಲಿ ಒಂದು ಈ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಮುಖ್ಯವಾದಂತಹ ಅಜೆಂಡಾ ಏನಂತಂದ್ರೆ ಮುಂಬರುವಂತಹ ದಿನಗಳಲ್ಲಿ ಐಪಿಎಲ್ ಪಂದ್ಯಾವಳಿಗಳನ್ನ ಇಲ್ಲೇ ನಡೆಸೋದಕ್ಕೆ ನಾವು ಬಿಸಿಸಿಐ ಮೇಲೆ ಒತ್ತಡವನ್ನ ಹಾಕ್ತೀವಿ. ಹೀಗಾಗಿ ನಮ್ಮನ್ನ ಈ ಬಾರಿಯ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿಕೊಂಡಿರುವಂತದ್ದು. ಈ ಬಾರಿಯ ಕೆಎಸ್ಸಿಎ ಒಂದು ಚುನಾವಣೆಯಲ್ಲಿ ಮುಖ್ಯವಾಗಿ ಐಪಿಎಲ್ ಪಂದ್ಯವನ್ನೇ ಮುಂದಿಟ್ಟುಕೊಂಡು ಎಲ್ಲಾ ಸ್ಪರ್ಧಿಗಳು ಕೂಡ ಈ ಚುನಾವಣೆಯಲ್ಲಿ ಭಾಗಿಯಾಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಆರ್ಸಿಬಿಯ ಎಲ್ಲಾ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ಏನಂತಂದ್ರೆ ಮುಂಬರುವಂತಹ ಐಪಿಎಲ್ ಪಂದ್ಯಾವಳಿಗಳನ್ನ ಈ ಒಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಸಬಾರ್ದು ಅನ್ನೋ ಒಂದು ನಿರ್ಧಾರವನ್ನ ಈಗಾಗಲೇ ಬಿಸಿಸಿಐ ಹಂತದಲ್ಲಿ ತೆಗೆದುಕೊಂಡಿರುವಂತದ್ದು. ಈಗ ಅದು ಹೇಗಾದ್ರೂ ಮಾಡಿ ರದ್ದು ಮಾಡಿಸಬೇಕು ಅನ್ನೋದು ಕೆಎಸ್ಸಿಎ ಅಧಿಕಾರಿಗಳು ಮತ್ತೆ ಚುನಾವಣೆಯಲ್ಲಿ ಭಾಗಿಯಾಗಿರುವಂತಹ ಸ್ಪರ್ಧಿಗಳ ಮಾತು. ಆದ್ರೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಿರುವಂತಹ ಕ್ರೀಡಾಂಗಣಗಳಲ್ಲಿ ಈ ಒಂದು ಆರ್ಸಿಬಿ ಪಂದ್ಯಾವಳಿಯನ್ನ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಶ್ವೇತಾ, ಓಕೆ, ಆರ್ಸಿಬಿ ಇಷ್ಟು ಸುದೀರ್ಘ ತಪಸ್ಸಿನ ನಂತರ ಅಂತೂ ಕಳೆದ ಬಾರಿ ಕಪ್ಪನ್ನ ಎತ್ತಿಡಿದಾಗ ಅದಾದ ನಂತರದ ಮ್ಯಾಚ್ ಅನ್ನ ಕಣ್ಣಾರೆ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ರು. ಆದ್ರೆ ಕೆಲ ಅಭಿಮಾನಿಗಳ ಹುಚ್ಚಾಟ ಮತ್ತು ಅಲ್ಲಿ ಆದಂತ ಕೆಲವೊಂದಷ್ಟು ಲೋಪಗಳಿಂದಾಗಿ ಆದ ದುರಂತಕ್ಕೆ ಈಗ ಬೆಂಗಳೂರಿನಲ್ಲಿ ಮ್ಯಾಚೇ ನಡೆಸದೇ ಇರೋದಕ್ಕೆ ತೀರ್ಮಾನ ಮಾಡಿರೋದು ಒಂದು ಕಡೆ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗತ್ತೆ. ಈಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತಾ ಹಾಗಾದ್ರೆ?
ಹೌದು, ಖಂಡಿತವಾಗ್ಲು ಈಗ ಕೆಎಸ್ಸಿನ ಒಂದು ಚುನಾವಣೆ ನಡೀತಿರುವಂತಹ ಕಾರಣಕ್ಕಾಗಿ ಚುನಾವಣೆಯ ನಂತರದಲ್ಲಿ ಯಾರು ಅಧ್ಯಕ್ಷರು ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೋ ಅವರು ಮುಖ್ಯವಾದ ಮಾಡುವಂತಹ ಕೆಲಸ ಏನಂತಂದ್ರೆ ಬಿಸಿಎಸ್ಎ ಜೊತೆಗೆ ಮಾತುಕತೆ ನಡೆಸಿ ಇದುವರೆಗೂ ಕೂಡ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಂದ್ಯಾವಳಿ ನಡೆಸಬಾರದಂತೆ ನಿರ್ಧಾರವಾಗಿದೆ. ಅದನ್ನು ತೆರವುಗೊಳಿಸಬೇಕು. ಜೊತೆಗೆ 2026ರಲ್ಲಿ ನಡೆಯುವಂತಹ IPL ಪಂದ್ಯಾವಳಿಗಳನ್ನ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಸಬೇಕು. ಜೊತೆಗೆ ಭದ್ರತೆ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಈಗ ಆಯ್ಕೆಯಾಗುವಂತಹ ಒಂದು ಪದಾಧಿಕಾರಿಗಳು ಬಿಸಿಸಿಐಗೆ ಮನವರಿಕೆ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಆದ್ರೆ ಈಗ ಬಿಸಿಸಿಐ ಈಗ ಸದ್ಯಕ್ಕೆ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಏನಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವುದೇ ರೀತಿಯಾದಂತಹ IPL ಪಂದ್ಯಾವಳಿಗಳನ್ನ ಮಾಡಬಹುದು. IPL ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿಯಾದಂತಹ ಪಂದ್ಯಾವಳಿಗಳನ್ನ ಮಾಡಬಾರದು ಅಂತ ಹೇಳಿ ನಿರ್ಧಾರ ಆಗಿದೆ. ಅದಕ್ಕೆ ಮುಖ್ಯವಾಗಿ ನಾವು ಮಹಿಳಾ ವಿಶ್ವಕಪ್ ನೋಡಿದ್ವಿ. ಅದ್ರ ಜೊತೆಗೆ ಏನು ಕರ್ನಾಟಕ ಸ್ಟೇಟ್ ಅಲ್ಲಿ ನಡೆದಂತಹ ಕೆಲವೊಂದಿಷ್ಟು ಪಂದ್ಯಾವಳಿಗಳನ್ನು ಕೂಡ ಮೈಸೂರು ಮತ್ತು ಹುಬ್ಳಿ ಭಾಗ ಕೂಡ ಸ್ಥಳಾಂತರ ಮಾಡಲಾಗಿತ್ತು. ಈಗ IPL ಗೆ ಬಂದಿರುವಂತಹ ಕಾರಣಕ್ಕಾಗಿ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ಒಂದು ನಷ್ಟ ಆಗುತ್ತೆ, ನಿರಾಸೆ ಆಗುತ್ತೆ. ಆ ರೀತಿ ಮಾಡಬಾರದು ಅನ್ನೋ ಮನವರಿಕೆಯನ್ನ ಮುಂಬರುವಂತಹ ಪದಾಧಿಕಾರಿಗಳು ಅಂದ್ರೆ ಕೆಎಸ್ಸಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಸಿಸಿಐಗೆ ಮನವರಿಕೆ ಮಾಡುವಂತಹ ಕೆಲಸ ಮಾಡಲಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.